ನೀಲ ನೀಲ ನೀನೇಕೆ ನನ್ನ ಬೆನ್ನು ಹತ್ತಿ ಬಂದೆ? ಯಾಕೆ ಶೀಲಾ, ನಾನು ಬರಲಾಗದೆ? ಹಾಗಲ್ಲ ನೀಲ, ನಿನ್ನದು ಮೇಲು ಜಾತಿ, ನನ್ನದು ಕೀಳು ಜಾತಿ ನೀಲ. ಶೀಲಾ, ಬಸವಣ್ಣನವರ ತತ್ವದಲ್ಲಿ ಮೇಲು ಕೀಳು ಎನ್ನುವುದು ಎಲ್ಲಿದೆ? ಆದರೂ ಲೋಕಕ್ಕಂಜಿ ನಡೆಯಬೇಕಲ್ಲ ನೀಲ. ಬ್ರಾಹ್ಮಣ ಕುಲದ ಮಧುವರಸರ ಮಂತ್ರಿಯ ಮಗಳು ಈ ಮಚಿಗಾರ ಹರಳಯ್ಯನ ಮಗನ ಬೆನ್ನು ಹತ್ತಿ ತಿರುಗಿದರೆ ಜನ ಏನಂದಾರು? ನಾನು ಹೊಲೆಯ. ಶೀಲಾ, ಹೊಲಿನೆಂದೇಕೆ ಹೇಳಿಕೊಳ್ಳುವೆ? ನಿನಗೆ ದೀಕ್ಷೆಯಾಗಿಲ್ಲವೇ? ಹಾಗಾದರೆ ಬಸವಣ್ಣವರ ತತ್ವ ನಿಮಗೂ ಮಾನ್ಯವೇ? ನನ್ನೊಬ್ಬಳಿಗೆ ಏಕೆ? ಅವರ ತತ್ವ ಜಗನ್ಮಾನ್ಯ. ಅಂತೆಯೇ ನಾನು ಕೂಡ ಬಸವಣ್ಣನವರ ಹಾದಿಯನ್ನು ಹಿಡಿದಿದ್ದೇನೆ. ಏನೇ ಆದರೂ ಹೆಣ್ಣು ಗಂಡಿನ ಬೆನ್ನು ಹತ್ತಿ ತಿರುಗಾಡಬಾರದು. ಅಲ್ಲದೆ ನೀನೀಗ ದೊಡ್ಡವಳಾಗಿರುವಿ. ಶೀಲಾ, ಆ ವಿಧಿ ನಿನ್ನನ್ನು ಒಂದುಗೂಡಿಸುತ್ತದೆ. ಅದು ಹೇಗೆ ನೀಲ? ನಾಳೆ ದಿವಸವೇ ಅನುಭವ ಮಂಟಪದಲ್ಲಿ ಶರಣರ ಹಾಗೂ ಪ್ರಭುದೇವರ ಒಪ್ಪಿಗೆ ಮೇರೆಗೆ ನಿನ್ನ ವಿವಾಹ ಮಾಡುವುದಾಗಿ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಅಂತೆಯೇ ನಮ್ಮ ತಂದೆ ನಿಮ್ಮ ತಂದೆಗೆ ವಚನ ಕೊಟ್ಟಿದ್ದಾರೆ. ಇದಕ್ಕೆ ಬಸವಣ್ಣನವರು ಒಪ್ಪಿಕೊಂಡಿದ್ದಾರೆ. ಈ ಮಾತು ಸತ್ಯವೇ ನೀಲ? ಆ ತ್ರಿವಾರ ಸತ್ಯ. ಆಹಾಹಾ, ಹಾಗಾದರೆ ಶಿವನಿಚ್ಛೆ ನಡೆ. ನಾವೀಗ ವನದ ಶೋಭೆಯನ್ನು ನೋಡುತ್ತಾ ಕಟ್ಟಿಗೆ ಕಡಿಯುವ. ಮಾಮರದ ಕೋಗಿಲೆ ಕುಹು ಕುಹು ಎಂದು ಹಾಡಿದೆ. ಮಾಮರದ ಕೋಗಿಲೆ ಕುಹು ಕುಹು ಎಂದು ಹಾಡಿದೆ. ಇಂದು ಏಕೋ ಈ ಮನ ನಲ್ಲೆ ಎಂದು ಕೂಗಿದೆ. ಇಂದು ಏಕೋ ಈ ಮನ ನಲ್ಲೆ ಎಂದು ಕೂಗಿದೆ. ನಲ್ಲೆ ಎಂದು ಕೂಗಿದೆ.
ಆಸೆಯ ಮಡಿಲಲ್ಲಿ ಮೂರಾಸೆಯ ಹಾಸಿದೆ ಇಂದು ಏಕೋ ಈ ಮನ ನಲ್ಲೆ ಎಂದು ಕೂಗಿದೆ ಇಂದು ಏಕೋ ಈ ಮನ ನಲ್ಲೆ ಎಂದು ಕೂಗಿದೆ ನಲ್ಲೆ ಎಂದು ಕೂಗಿದೆ ನೀಲ ಅದು ನೋಡಿದೀಯಾ ಎಲ್ಲೆಡೆಯಲ್ಲಿ ಪ್ರೇಮ ನೋಡಿದೀಯಾ ವಿಶ್ವ ಪ್ರೇಮವನ್ನು ಅದು ಅಲ್ಲಿ ನೋಡಿ ಆ ಎರಡು ಜಿಂಕೆಗಳು ಹೇಗೆ ಓಡಿ ಹೋಗುತ್ತಿವೆ ಅಂತ. ಆ ಜಿಂಕೆ ಓಟದಲ್ಲಿ ನೀನೇನು ಕಂಡೆ ನೀಲ? ಗಂಡಿಗೆ ಸಂಸಾರ ಬೇಡಾಗಿದೆ, ಹೆಣ್ಣಿಗೆ ಬೇಕಾಗಿದೆ ಅಂತ ಕಂಡೆ. ಅಂತೆ ಹೆಂಡತಿಯನ್ನು ಬಿಟ್ಟು ಓಡುತ್ತಿದೆ ನೀಲ. ಶೀಲಾ, ಆ ಗಂಡೇಕೆ ಹೆಣ್ಣಿನ ಜೊತೆ ಸಂಸಾರ ಮಾಡಿ ಸದ್ಗತಿಯನ್ನು ಪಡೆಯಬಾರದು? ವೈರಾಗ್ಯ ಬಂದ ಮೇಲೆ ಸಂಸಾರ ಬೇಕಾಗುವುದಿಲ್ಲ ನೀಲ. ಅದೇ ಆ ಮರಕ್ಕೆ ಹಬ್ಬಿದ ಬಳ್ಳಿಯನ್ನು ನೋಡು. ಮರಕ್ಕೆ ಬಳ್ಳಿ ಬೇಡಾಗಿ ಮುಗಿಲೆತ್ತ ಮುಖವೆತ್ತಿ ನಿಂತಿದೆ ನೀಲ. ಬಳ್ಳಿಗೆ ಮರದ ಆಶ್ರಯ ಬೇಡವೇ? ಬೇಕು ನೀಲ, ಬೇಕು. ಸ್ವಂತ ನಿಲ್ಲುವ ಶಕ್ತಿ ಬಳ್ಳಿಗೆಲ್ಲಿದೆ, ಜೋತು ಬೀಳಲೇಬೇಕು ನೀಲ. ನಾನಾದರೂ ಅದನ್ನೇ ಹೇಳುತ್ತಿರುವುದು. ಅದು ಅಲ್ಲಿ ನೋಡು, ಆ ಭ್ರಮರ ಆ ಹೂವನ್ನು ಹೇಗೆ ಸುತ್ತುತ್ತಿದೆ ಅಂತ. ನೀನೇಕೆ ಆ ರೀತಿ ಆಗ್ಬಾರದು? ಹೂವೇ ದುಂಬಿಯನ್ನು ಸುತ್ತಬೇಕೆ? ಕೇತಗಿ ಹೂವಾಗಿದೆ, ಹೂವಿಗೆ ದುಂಬಿ ಅಂಜುತ್ತಿದೆ. ನನ್ನಲ್ಲಿ ಮುಳ್ಳೇನಿದೆ? ಮಂತ್ರಿಯ ಮಗಳೆಂಬ ಅತ್ಗಳಿಕೆ, ಅಲ್ಲದೆ ಕುಲಾಭಿಮಾನ, ಇವೆಲ್ಲ ಮುಳ್ಳಲ್ಲವೇನಿಲ್ಲ? ಶೀಲಾ, ನಾವಿಬ್ಬರು ಬಸವಣ್ಣರ ಸಹವಾಸದಲ್ಲಿ ಬೆಳೆದವರು. ಓ ನನ್ನವಲ್ಲವೇ, ಕುಲಛಲದ ಮಾತೇಕೆ? ಬಸವಣ್ಣನವರ ಅಮೃತವಾಣಿ ಮರುಭೂಮಿಯಲ್ಲಿ ನೀರುಣಿಸಿದಂತೆ ಭವಿಗಳನ್ನು ಭಕ್ತರನ್ನಾಗಿಯೂ ಹೊಲೆಯರನ್ನು ಕುಲಜರನ್ನಾಗಿಯೂ ಮಾಡಿದೆ. ಬಾಯಿ ಬಿಡದಿರು ನೀಲ, ಬಾಯಿ ಬಿಡದಿರು. ಈ ಮಾತು ಏನಾದರೂ ಜಾತ್ಯಾಂತರ ಕಿವಿಗೆ ಬಿದ್ದರೆ ಅನರ್ಥವಾಯಿತು. ನಡೆ, ನಾಳಿನ ದಿನ ಏನಾಗುವುದು ಅನುಭವ ಮಂಟಪದಲ್ಲೇ ಆಗಲಿ. ನಾನೀಗ ಮರ ಹತ್ತಿ ಕಟ್ಟಿಗೆ ಕೊಡುತ್ತೇನೆ, ನೀನು ಆರಿಸು. ನನ್ನೊಲುವೇ ನಿಬಾ, ನನ್ನ ಚಲುವೆ ಬಳಿಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ. ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀರು ನೀರು. Hi, sweetie. I love you. ಸಿಹಿ ಮುತ್ತಿನ ಕಾಣಿಕೆ ಈ ಬಾಳೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಈ ಬಾಳೆ ನನ್ನ ಸನಿಹಕ್ಕೆ. ಓ ಗೆಳೆಯ
ಪ್ರೇಮದ ಪರಿಕಲ್ಪನೆ ಈ ಬಂದು ಬಾಳಕ್ಕೆ ಸಲತಾದೆನೆ ಈ ಪ್ರೇಮದ ಕವಿಕಲ್ಪನೆ ಬಾಳು ಪಯಣಕ್ಕೆ ಜೊತೆಯಾದೆನೆ ನನ್ನೊಲುವೆ ನಿಮ್ಮ ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುತ್ತಿನ ಕಾಣಿಕೆ ಈ ಮಾಯ ನನ್ನ ಸನಿಹಕ್ಕೆ ಲಾ 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 ಲಾ. ಪ್ರಭುವೆ, ಬಸವಣ್ಣನ ಮನೆಯಿಂದ ಹಿಂದಿರುಗಿದ್ದಕ್ಕೆ? ಬಸವಣ್ಣನಿಗೆ ಜಂಗಮದ ಅರಿವಾಗದಿರುವುದಕ್ಕೆ. ಪ್ರಭುವೆ, ಲಿಂಗ ಪೂಜೆಯಲ್ಲಿ ಬಸವಣ್ಣನಿಗೆ ಜಂಗಮದ ಅರಿವಾಗಲಿಲ್ಲ ಪ್ರಭುವೆ. ಆ ಅರಿವಾಗಬೇಕೆಂದು ಹೀಗೆ ಮಾಡಿದ್ದಾಗಿದೆ ಸಿದ್ದರಾಮಯ್ಯ. ಅಪರಾಧ ಶತಪರಾಧ. ಬಾಗಿಲಿಗೆ ಬಂದ ಜಂಗಮನನ್ನು ಹಿಂದ ಕಟ್ಟಿ ತನ್ನ ಅಹಂಕಾರ. ಹೇಳು ಬಸವಣ್ಣ, ಲಿಂಗ ಪೂಜೆಯಲ್ಲಿದ್ದ ನಿನಗೆ ಜಂಗಮದ ಹಿಂಗೇನು? ತಪ್ಪು ತಪ್ಪಾಯ್ತು. ಅರಸು ಮುನಿದರೆ ಊರಲ್ಲಿ ಇರಬಾರದು, ಗಂಡ ಮುನಿದರೆ ಹೆಂಡತಿ ಆಗಬಾರದು. ಜಂಗಮ ಮುನಿದರೆ ನಾನಂತೂ ಸೈರಿಸಬಲ್ಲನೆ. ಲಿಂಗ ಜಂಗಮ ತಿಳಿಯದ ಅಜ್ಞಾನಿ ನಾನು. ಎನ್ನ ಅಹಂಕಾರವ ಕಳೆದು ಉದ್ಧರಿಸಯ್ಯ ತಂದೆ. ಬಸವಣ್ಣ, ಜಂಗಮ ಮುಂದಿರಲು ಲಿಂಗಾರ್ಚನೆ ಯಾವುದು? ಪ್ರಾಣ ಬಿಟ್ಟು ದೇಹ ಇರುವುದೇ. ಜಂಗಮ ಬಿಟ್ಟು ಲಿಂಗ ಪೂಜಿಸುವ ಡಾಂಬಿಕ ಕಂಡು ನಮ್ಮ ಗುಹೇಶ್ವರ ನಗವ ಕಾಣ ಜನ್ನ ಬಸವಣ್ಣ. ಅಯ್ಯ, ಕಲ್ಲು ನೀರಲ್ಲಿ ಎಷ್ಟು ದಿನ ಮುಳುಗಿದ್ದರೇನು, ಅದು ನೆನೆದು ಮೃದುವಾಗಬಲ್ಲದೆ. ಮನದಲ್ಲಿ ದೃಢವಿಲ್ಲದ ಭಕ್ತಿ ಫಲಿಸಬಲ್ಲದೆ. ಬಸವಣ್ಣ, ಲಿಂಗ ಜಂಗಮ ಭಕ್ತಿಗೆ ಭ್ರಷ್ಟಾಚಾರ ಸದಾಚಾರಗಳೇ ಮೊದಲು. ಅಹಂಕಾರ ಎಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನ್ನೆಂದು ಕೊಲ್ಲುವುದು. ಶಿವಭಕ್ತಿಗೆ ಅರು ಎಂಬ ಅಲಗ ಹಿಡಿದಿರಬೇಕು ಬಸವಣ್ಣ. ಅಯ್ಯ, ಲಿಂಗ ಜಂಗಮ ತಿಳಿಯದ ಅಜ್ಞಾನಿ ನಾನು. ಎನ್ನ ಅಹಂಕಾರವ ಕಳೆದು ಉದ್ಧರಿಸಯ್ಯ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರ ಹತ್ತಿ ಉರಿದರೆ ನಿಲ್ಲಬಹುದೇ. ಒಟ್ಟು ನೀರುಂಡರೆ ಬೇಲಿ ತೋಟ ಮೇಯ್ದರೆ, ಮಗುವಿಗೆ ತಾಯಿಯ ಮೊಲೆ ಹಾಲು ವಿಷವಾದರೆ ಅವರಾರಯ್ಯ. ಜಂಗಮ ಮುನಿದರೆ ನಾನಂತೂ ಸೈರಿಸಬಲ್ಲನೆ. ಭಕ್ತಿಯ ಬೆಳಕು ಬಸವಣ್ಣ. ನಾನಿಂದು ಆಯುಧ ಸ್ವಾಯುಧ ಸನ್ನಿಧಗಳಲ್ಲಿ ಪೂರ್ವಾಚಾರ್ಯ ಕಂಡು ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಗಿತ್ತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಪ್ರಿಯ ಬಯಲಾಗಿತ್ತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಗಿತ್ತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಗಿತ್ತು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಗಿತ್ತು. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿಯನ್ನ ಪವನಾತಿಯಾಗಿತ್ತು. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿಯನ್ನ ಪವನಾತಿಯಾಗಿತ್ತು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದು ನೆಲೆ ಮಾಡಿ ಭವಪಾಶಂಕರಾರದಿಪ್ಪೆನಾಗಿ
ಸಂಘದಿಂದ ನಾನು ಕೊಡುತ್ತೇನಯ್ಯ. ಬಸವಣ್ಣ ನಿನ್ನ ಕಂಡು ಕಂಡು ಎಲ್ಲ ಮನ ಬಯಲಾಗಿತ್ತು, ಮನ ಬಯಲಾಗಿತ್ತು, ಪ್ರಿಯೇ ಬಯಲಾಗಿತ್ತು. ಆಹಾ, ಭಕ್ತಿಯ ಬೆಳಕು ಬಸವಣ್ಣ. ನಾನಿಂದು ಆಯುತ ಸ್ವಾಯುತ ಸನ್ನಿಧಗಳಲ್ಲಿ ಪೂರ್ವಾಚಾರ್ಯ ಕಂಡೆ. ಬಸವಣ್ಣ, ನಿನ್ನ ಕಂಡು ಎನ್ನ ತನು ಬಯಲಾಗಿತ್ತು, ನಿನ್ನ ಮುಟ್ಟಿ ಎನ್ನ ಕ್ರಿಯೆ ಬಯಲಾಗಿತ್ತು, ನಿನ್ನ ನೆನೆದು ಎನ್ನ ಮನ ಬಯಲಾಗಿತ್ತು, ನಿನ್ನ ಅನುಭವ ಕೇಳಿ ಎನ್ನ ಮನ ಭವನಾಕ್ತಿಯಾಯಿತು. ನಿನ್ನ ಕಂಡು ನಾನು ಬದುಕಿದೆನಯ್ಯ. ಪ್ರಭುವೆ, ಅರೆದೆರೆದು ಅಗ್ನಿ ಪರೀಕ್ಷೆ ಮಾಡುವವರೇ. ಸಿದ್ದರಾಮಯ್ಯ, ಬಸವಣ್ಣನ ಭಕ್ತಿ ಈ ಲೋಕದಲ್ಲಿ ಹರಡಲೆಂದು ಹೀಗೆ ಮಾಡಿದೆ. ಅಯ್ಯ, ಸುಟ್ಟಲ್ಲದೆ ಬಂಗಾರ ಸುದ್ದಿ ಎಪ್ಪುವುದೇ ಪ್ರಭುವೆ. ನಿಮ್ಮ ಬರೋಕಾದೆ. ನಿನ್ನ ಬರುವ ಕಾದಿತ್ತು ಪ್ರಭುವೆ. ಕಲ್ಯಾಣದಲ್ಲಿ ಸೊನ್ನೆ ಸಿಂಹಾಸನದಲ್ಲಿ ಶರಣರೆಲ್ಲ ಸಮ್ಮಿತರಾಗಿದ್ದಾರೆ. ಬನ್ನಿ, ದಯಮಾಡಿಸಿ. ಆಗಲಿ. ನಿರಂಜನ ಜಂಗಮಕ್ಕೆ ಹೇಳಿ ಹೇಳಿ ಪ್ರಭು ಬಂದ. ಪ್ರಭು ಬಂದ, ಸುವರ್ಣ ಸಿಂಹಾಸನದ ಸ್ವಾಮಿ ಬಂದ, ಅನುಭವ ಗೋಷ್ಠಿಯ ಅಧಿಪತಿ ಬಂದ. ಪ್ರಭುದೇವರಿಗೆ ಪ್ರಭುದೇವರಿಗೆ ಆಹಾ, ಶೂನ್ಯಗಣವಾದ ಸಿಂಹಾಸನವಿದು ಸಟಸ್ಥಲ ವಿರಾಜಿತವಾಗಿದೆ. ಈ 6 ಸ್ಥಳಗಳನ್ನು ಏರಿದವನೇ ಮುಕ್ತ ಶಿವನೊಬ್ಬನೇ. ಉಪಾಸ್ಯನಾಗಿರುವುದೇ ಭಕ್ತ ಸ್ಥಳ, ಶಿವನು ತಾನಾಗಿ ಇರುವುದೇ ಮಹೇಶ ಸ್ಥಳ. ಲಿಂಗಾರ್ಪಿತವಲ್ಲದ ಪದಾರ್ಥವನ್ನು ಸ್ವೀಕರಿಸದಿರುವುದೇ ಪ್ರಶಸ್ತಿ ಸ್ಥಳ. ಲಿಂಗ ಪ್ರಾಣವಾಗಿರುವುದೇ ಪ್ರಾಣಲಿಂಗ ಸ್ಥಳ. ಶಿವನೇ ತಾನಾಗಿ ಲೋಕ ಉದ್ಧಾರದ ಹೊಣೆ ಹೊತ್ತಿರುವುದೇ ಶರಣರ ಸ್ಥಳ. ಶಿವನಲ್ಲಿ ಏಕರಸವಾಡಿರುವುದೇ ಐಕ್ಯ ಸ್ಥಳ. ಎಂತಪ್ಪ ಸಿಂಹಾಸನದಲ್ಲಿ ಮಂಡಿಸುವೆ. ನಿರಂಜನ ಜಂಗಮಕ್ಕೆ, ನಿರಂಜನ ಜಂಗಮಕ್ಕೆ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನುತ ಚಾರು ಚರಣಾಂಭೋಜ ಘನ ಮಹಿಮಾ ರಾಮನನುಪಮ ದಿವ್ಯ ತೇಜೋ ಪ್ರೇಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮ
ಕಾಯುವನು ಪಾವನ ಮಾಡಿ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶೈವಾಚಾರ ಮಾರ್ಗವಿ ಚಾರ ಭವಂತಳ ಧೂಳ ಪರಿ ಯರೋನಿಸಿ ಹರಿ ಕರ್ಮ ಭಕ್ತಿ ವಿಹುದೆಂದೋ ತಾರೆಯುವಂತೆ ಶಟಸ್ಥಲವನ್ನು ಧಾರಿಸಿದ ಗುರು ಚನ್ನ ಸಂಗನ ಬಸವ ಶರಣು ಶರಣ ಕೊಂತುವನೆ ಹೊಕ್ಕು ಒಳಗೊಕ್ಕಂತರಂಗ ವಿಚಾರವೆಲ್ಲವ ಸಂತೆಯಂಗಡೆಯಂತೆ ಸೊನ್ನಲಾಪುರದೊಳೊತ್ತೈಸಿ ಚಿಂತಿತಾರ್ಥವನಿತ್ತು ನಿರಂತರಿಗ ಕೆಳವ ನೀವನು ಮಹಾಂತನೆನಿಸಿದ ಸಿದ್ಧರಾಮಯ್ಯನಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ. ಶರಣ ಉಕ್ಕು ಸಮಸ್ತರಂತೆ ಶರಣ ಉಕ್ಕು ಸಮಸ್ತರಂತ ಕರಣದಲ್ಲಿ ಅನಾದಿ ಮಾಯ ಬಂದ ಭಕ್ತರ ಮೈಲಿಗೆ ತೊಳೆದು ರಸಪ್ರಸದಲ್ಲಿ ಶರಣರ ಸಲ್ಲಿದ ಪರಮೇಶ್ವರನ ತೋರುವ ಸುಲಭ ಕಾರಣದಿ ಸರದಿ ಮಡಿವಾಳ ಮಾಚಿ ತಂದೆ ಮಹಾತ್ಮ ಶರಣೋ ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಹುಟ್ಟಿನಿಂದ ಹೊಲೆಯಾಗಿದ್ದರು ದೀಕ್ಷೆ ಹೊಂದಿ ಶಿವಶರಣರು ಶ್ರೀಮಾತ್ಮನಾದ ಭಕ್ತರಾದ ಹರಳೆನವರಿಗೆ ಶರಣು ಶರಣಾರುತಿ ಶರಣು ಶರಣಾರುತಿ. ಹರಳಯ್ಯನವರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಮಧುವರಸ ಮಂತ್ರಿಗಳಾಗಿ ನಮಗೆ ಸಹಕಾರ ಕೊಟ್ಟು ಈ ಜೀವನದಲ್ಲಿ ನಡೆನುಡಿಗಳಲ್ಲಿ ಅನುಭವಿಸಿದಂತ ಮಾತು ಕೊಟ್ಟು ಕೀರ್ತಿ ಪಡೆದ ಮಧುವರ್ಷ ಮಂತ್ರಿಗೆ ಶರಣು ಶರಣಾರುತಿ.
ಅಪ್ಪಣೆಯಾಗಬೇಕು ಮಹಾಪ್ರಭು. ಬಸವಣ್ಣ, ಇಂದು ಅನುಭವ ಗೋಷ್ಠಿಯಲ್ಲಿ ನಡೆಯಬೇಕಾದ ವಿಷಯವನ್ನು ಎಲ್ಲರಿಗೂ ತಿಳಿಸು. ಮಹದಾಜ್ಞೆ. ಗುರುಲಿಂಗ ಜಂಗಮ ಸ್ವರೂಪವಾದ ಪ್ರಭುದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಬಂದಿದ್ದಾರೆ. ಅವರ ಪಾದ ಸ್ಪರ್ಶದಿಂದ ಶೂನ್ಯ ಸಿಂಹಾಸನವು ಶೋಭೆಗೊಂಡಿದೆ. ನಾವು ಕಲ್ಯಾಣದ ಅಖಿಲ ಮಾನವ ಕುಲದ ಉದ್ಧಾರಕ್ಕಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿದ್ದೇವೆ. ಇಂದಿಲ್ಲಿ ನಡೆಯತಕ್ಕ ಕುಲ ಜಾತಿಗಳ ವಿಚಾರದಲ್ಲಿ ಸರ್ವ ಧರ್ಮ ಸಮನ್ವಯ ಈ ಬಗ್ಗೆ ಚನ್ನಬಸವಣ್ಣ ನಿರೂಪಿಸುವನು. ಪ್ರಭುವಿನ ಸನ್ನಿಧಿಗೆ ಎಲ್ಲ ನದಿಗಳು ಹರಿದು ಹೋಗಿ ಸಮುದ್ರ ಸೇರುವಂತೆ ಸರ್ವಧರ್ಮ ವಿವಿಧ ಸಮನ್ವಯ ಎಲ್ಲ ಧರ್ಮಗಳು ಮಾನವನ ಮುಕ್ತಿಯ ಸಾಧನಗಳಾಗಿವೆ. ಅದರಂತೆ ವೀರಶೈವ ಮತದಲ್ಲಿ ಅಷ್ಟವರ್ಣ ಪಂಚಚಾರ ಷಟಸ್ಥಳ ಮುಕ್ತಿಯ ಸಾಧನಗಳಾಗಿವೆ. ಅನುಭಾವಿಗಳೇ, ನಾನೋರ್ವ ಕರ್ಮಯೋಗಿ. ನನಗೆ ಸೊಲ್ಲಾಪುರದ ಸಿದ್ದರಾಮಯ್ಯನೆಂದು ಕರೆಯುತ್ತಾರೆ. ಯಾವ ಮಾರ್ಗದಿಂದ ದುಃಖ ದೂರವಾಗುವುದೋ ಅದೇ ಧರ್ಮ ಮಾರ್ಗ. ಆ ಧರ್ಮವು ಕರ್ಮ ಮೂಲವಾಗಿದೆ. ಅಂತ ಕರ್ಮಯೋಗದಿಂದ ಮುಕ್ತಿಯನ್ನು ಸಂಪಾದಿಸುವುದೇ ಮಾನವ ಧರ್ಮ. ಹೆಂಡದ ಗಡಿಗೆಯ ತೊಳೆಯದಿದ್ದರೆ ವಾಸನೆ ಬಿಡುವುದೇ? ಅದರಂತೆ ಹೊರಗಿನ ಡಾಂಬಾಚಾರ ಬಿಟ್ಟಲ್ಲದೆ ಭವಬಂಧ ಬಿಡದು. ಸದಾಚಾರವೇ ಮುಕ್ತಿದ್ವಾರ. ಜಗದ್ಯೋಗಿ ಬಸವೇಶ್ವರಿಗೆ ಜಯವಾಗಲಿ. ಮಹಾನುಭಾವಗಳೇ, ನಾನು ಅಡಿಪಿಗ ಶಿವಭಕ್ತರ ವರ್ಷ ತೆಗೆಯುವ ಕೈಗೂಲಿ. ನಂಬಿದ ಹೆಂಡತಿಗೆ ಒಬ್ಬನೇ ಕೈಗೂಲಿ. ದೇವರ ಸೃಷ್ಟಿಯಲ್ಲಿ ಹುಟ್ಟಿ ಬಂದವರಿಗೆಲ್ಲ ಒಬ್ಬನೇ ದೇವರು. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ. ಅನ್ಯ ದೇವರ ಸಂಘವಲ್ಲ. ಅನ್ಯ ದೇವರು ಎಂದುದು ಆದರೆ ಕಾಲಿರಿ ಎಂದು ಮಾವನ ಬಾರು ನುಡಿದ್ದಾರೆ. ಅವರು ಮಾವನ ಬಾರುವಂತೆ ನುಡಿಯುತ್ತೆ ನಮ್ಮ ಧರ್ಮವಾಗಿದೆ. ಪ್ರಭು ದೇವರ ಸನ್ನಿಧಿಗೆ ನಮಿಸುವೆ. ಶರಣರ ನಡೆಗಳಿಗೆ ವಂದಿಸುವೆ. ಹೊಟ್ಟೆಯ ದುಡಿಮೆಯ ಕಾಯಕ. ಪ್ರತಿಯೊಬ್ಬನು ಕಾಯಕ ಜೀವಿಯಾಗಬೇಕು. ಕಾಯಕವೇ ಜೀವನದ ಸ್ವತ್ತು. ದುಡಿಯದೆ ಉಣ್ಣುವ ಪಾಪಿ ತುಡುಗಿನ ಅನ್ನವ ತಿಂದಂತೆ. ನಾನು ಮಡಿವಾಳ. ಭಕ್ತರ ಬಟ್ಟೆಯ ತೊಳೆಯುವುದೇ ನನ್ನ ಬಹಿತನ. ಕುಟ್ಟಿ ಹಾಕುವುದೇ ನನ್ನ ವಿಧಾಯಕ. ತನಗನ್ಯವಾದುದ ನೋಡಿದೊಡೆ ಬಹಿತನ. ಕಂಡವ ತಿಂದು ಹೆಂಡವ ಕುಡಿದ ತಪ್ಪಿಗೆ ದಂಡವ ಕೊಡುವ ಜಗ ಬಂಡರನ್ನೇ ನಂಬಿನಯ್ಯ. ಆ ಬಹಿತನ ಬಿಡುವುದೇ ಸತ್ಯ ಸನಾತನ ಧರ್ಮ. ಶರಣರಿಗೆ ಶರಣಂಬೆ. ಅಯ್ಯ, ನಾನು ಮಚಗಾರ ಹರಳಯ್ಯ. ಅಯ್ಯ, ದೇವಲೋಕ ಮೃತ್ಯಲೋಕ ಬೇರೆ ಇಲ್ಲ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮೃತ್ಯಲೋಕ. ಸದಾಚಾರವೇ ಪುಣ್ಯ, ದುರಾಚಾರವೇ ಪಾಪ ಇಂತೆಂಬುವುದೇ ಸರ್ವ ಧರ್ಮಗಳ ಮೂಲ ಮಂತ್ರವಾಗಿವೆ. ಶಾಸ್ತ್ರ ಗಣವೆಂಬನೆ ಕರ್ಮವ ಭಜಿಸುತ್ತುವ.
ಪ್ರಾಣಿ ವಧೆಯು ಮುಂದಿಟ್ಟು ಅರಸುತ್ತಿದೆ. ಶ್ರುತಿಗಣವೆಂಬನೆ ಮುಂದಿಟ್ಟು ಅರಸುತ್ತಿದೆ. ಅಲ್ಲೆಲ್ಲಿಯ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹ ಅಲ್ಲದೆ ಕಾಣಬಾರದು ಕೂಡಲ ಸಂಗಮ. ಮಹಾನುಭಾವರೇ, ಇಂದಿನ ನಿಮ್ಮ ಅನುಭವವು ಮುಂದಿನ ಜಗತ್ತಿನ ದೀಪವಾಗಲಿ. ಬನ್ನಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ಪಶ್ಯ, ಅಸ್ಪಶ್ಯ, ಸಮಗಾರ, ಮಾದಿಗ ಎಲ್ಲ ಕುಲ ಬಾಂಧವರು ಒಂದೇ ಮಾವರ್ಣದಲ್ಲಿ ಒಂದುಗೂಡುವ. ಬನ್ನಿ. ಮಾದೇವರು ಬಂದಿದ್ದಾರೆ. ಅಪ್ಪಣ್ಣ, ಅಪ್ಪಣ್ಣ, ಅಕ್ಕ ಮಾದೇವಿಯವರನ್ನು ಕರೆದುಕೊಂಡು ಬಾ. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿವಂತ ರಂಗದಲ್ಲಿ ಮಹಾಶಿವೈಕ್ಯ ಪದವಿಯನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿ. ಶರಣು ಬಾ ತಾಯಿ. ಭಕ್ತಿ ಭಾಂಡಾರಿ ಬಸವಣ್ಣನವರ ಶ್ರೀಚರಣಕ್ಕೆ ಶರಣು ಶರಣಾರ್ಥಿ ತಾಯಿ, ಶರಣು. ಯೌವನದ ಸತಿ ನೀನೆತ್ತಲಿಂದ ಬಂದಿಯವ್ವ, ಪತಿಯ ಕುರು ಹೇಳಿದರೆ ಬಂದು ಕೊಳ್ಳಿರು, ಇಲ್ಲವಾದರೆ ತೊಲಗು. ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ನನ್ನವರನ್ನ ಚನ್ನ ಮಲ್ಲಿಕಾರ್ಜುನನಿಗಿತ್ತು ಮದುವೆಯನ್ನು ಮಾಡಿದರು. ಆ ಚಲುವ ಚನ್ನನೇ ಗಂಡ ಎನಿಗೆ, ಮಿಕ್ಕ ಲೋಕದ ಗಂಡರ ಎನಿಗೆ ಸಂಬಂಧವಿಲ್ಲವಯ್ಯ ಪ್ರಭು.
ತಾಯಿ, ಕೌಶಿಕನು ಶಿವಭಕ್ತನಾಗಲವನ ಮದುವೆಯಾಗುವೆನೆಂದು ನೀನು ಒಪ್ಪಿರಲಿಲ್ಲವೇ? ತಿಳಿಯದೆ ಒಪ್ಪಿದೆ, ತಿಳಿದವರ ತೊರೆದೆ, ಹಳೆ ಜನ್ಮದ ಹಕ್ಕ ಹರಿದೆ, ಹೊಸತನವ ಹೊದ್ದೆ, ತಿಳಿ ಜನ್ಮ ತಳೆದು ಬಂದೆ ಪ್ರಭುವೆ. ತಾಯಿ, ಸಿಟ್ಟಿನ ವೈರಾಗ್ಯವಿದು ಎಷ್ಟು ದಿನ? ಕೂದಲ ಸೀರೆ ಈ ದೇಹಕ್ಕೆ ಮರೆಯಾದ ಅಪಮಾನ ಹರಿಯುವುದೇ? ಕಾಯ ಕರ್ರನೆ ಕಂದಿದರಿಯನಯ್ಯ, ಕಾಯ ಮಿರ್ರನೆ ಮಿಂಚಿದರಿಯನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನನ ಲಿಂಗವನ್ನು ಒಲಿದ ಕಾಯವು ಹೇಗಿದ್ದರಿಯನಯ್ಯ? ದೇವರು ನಿನಗೊಲಿಯದೆ ನೀನೇ ದೇವರನ್ನು ಒಲಿದೆನೆಂಬುದೇ ಅಹಂಕಾರ. ತಾಯಿ, ನಿನ್ನ ಭಾವ ಶುದ್ಧವಾಗಿದ್ದರೆ ಈ ದೇಹಕ್ಕೆ ಕೂದಲ ಮರೆಯೇಕೆ? ಅಯ್ಯ, ಫಲವು ಪಕ್ವವಾಗದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಒಳಗೆ ಹಣ್ಣಾದವಳ ಹೊರಮೈಯ ಹಂಗೇನಯ್ಯ ಪ್ರಭುವೆ. ತಾಯಿ, ಮೈ ತಾಳಿ ವೈ ತೊರೆಯುವುದಕ್ಕಾಗುವುದೇ? ನಾನು ಮೈಯ ತೊರೆದಿಲ್ಲ, ಮೈ ಮಲವ ತೊರೆದಿರುವೆ. ನಿಮ್ಮ ಹಾಗೂ ನಿಮ್ಮ ಪುರಾತನ ಕಂಡು ಅವಗೆಟ್ಟೆ, ನನ್ನ ತನುಮನವು ಶುದ್ಧವಾದವು ಕೇಳ ಪ್ರಭುವೆ. ತಾಯಿ, ನಿನ್ನ ಜ್ಞಾನಗಣ, ನಿನ್ನ ವಿರತಿಗಣ, ನೀನು ವೈರಾಗ್ಯನಿಧಿ. ನಿನ್ನ ಪಡೆದ ಜಗತ್ತು ಪಾವನ. ಮಾಯ ನಿನ್ನ ಮುಟ್ಟಲಿಲ್ಲ, ಮರವು ನಿನ್ನ ಸೊಂಕಲಿಲ್ಲ, ಕಾಮ ನಿನ್ನ ಕೆಡಸಲಿಲ್ಲ. ಮಹಾದೇವಿ ಅಕ್ಕ, ನಿನ್ನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ. ಎನ್ನ ಭಕ್ತಿ ಶಕ್ತಿ ಮಾದೇವಿ, ನಿನಗೆ ಶರಣು ಶರಣಾರ್ಥಿ. ತಾಯಿ, ನಿಮ್ಗೆ ಅಕ್ಕ ಮಾದಿಗೆ ಭವಿಸಂಗ ತೊರೆದು ಬಹು ಗೆದ್ದ ಮಹಾದೇವಿ ಅಕ್ಕ. ಕೊಳ್ಳಿರು ತಾಯಿ, ಇಂದಿಲ್ಲಿ ನಡೆಯತಕ್ಕ ಕುಲ ಜಾತಿಗಳ ವಿಚಾರದಲ್ಲಿ ಭಾಗವಹಿಸು. ಅಸ್ಪರ್ಶಾಧಾರವು ಇಂದಿನ ಅನುಭವ ಮುಖ್ಯ ಗೋಷ್ಠಿಯ ವಿಚಾರವಾಗಿದೆ. ಆ ವಿಚಾರವನ್ನು ಚನ್ನಬಸವಣ್ಣನೇ ಆರಂಭಿಸಲಿ. ಧರ್ಮೋದ್ಧಾರಕರೇ, ಹೊಲಿಗನಾಗಲಿ ಹಾರುವನಾಗಲಿ, ಮಾದಿಗನಾಗಲಿ ಮಚ್ಚಿಗಾರನಾಗಲಿ, ಶಿವದೀಕ್ಷೆ ಹೊಂದಿದ ಬಳಿಕ ಅವನ ಕುಲ ಜಾತಿಗಳು ಎನಿಸಿಕೊಡೋದು, ಲಿಂಗಧಾರಿಯಾಗಲು ಶಿವಕುಲವು ತಪ್ಪದು. ಶರಣರು ಈ ವಿಚಾರವನ್ನು ಮಾಡಿದ ಮಾನವ ಕುಲಕ್ಕೆ ತಗುಲಿದ ಅಸ್ಪೃಶ್ಯತೆ ಕಿತ್ತು ಹಾಕಲಿ. ಕುಲದಲ್ಲಿ ಶೂದ್ರನಾದರೂ ಮನದಲ್ಲಿ ಮಹಾದೇವ ನೆಲೆಗೊಂಡಾತನೇ ಉಚ್ಚ ಕುಲದ ಮನುಜ ನೋಡ. ಸುಳ್ಳು ಕೊಲೆ ಕಳವು ಮಾಡುವ ಪಾಪಿಯೇ ಬಲಿಯ ಕಾಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೊಲೆಯರಂದಡೆ ಹೊಲೆಯರಂತಪ್ಪರಯ್ಯ. ಕೇರಿಯಲ್ಲಿರುವ ಹೊಲೆಯರು ಹೊಲೆಯರೇ, ಪಾಪ ಕರ್ಮಿಗಳು ಹೊಲೆಯರು. ಹುಟ್ಟಿನಿಂದ ಜಾತಿ ನಿರ್ಣಯ ಮಾಡಿಕೊಡುವ ಸತ್ತ ಪ್ರಾಣಿಯನ್ನು ತಿಂದರೂ ಹೊಲೆಯರು ಹೊಲೆಯರಾದರೆ, ಯಜ್ಞದಲ್ಲಿ ಪಶುವನ್ನು ಕೊಂದು ತಿನ್ನುವರು ಹೊಲೆಯರಲ್ಲವೇ? ಲಿಂಗವಿದ್ದವನೇ ಕುಲಜ. ಪಟ್ಟವ ಕಟ್ಟದ ಬಳಿಕ ಲಕ್ಷಣ ನರಸುವರಿ. ಕುಲವೆಂಬುದು ಉದ್ಯೋಗ. ಯಾವನು ಯಾವ ಉದ್ಯೋಗ ಮಾಡುವನು ಅವನಿಗೆ ಅದೇ ಕುಲದವನೆಂಬುದು ಈ ಲೋಕ. ಸಂಸ್ಕಾರದಿಂದ ವಿಚಿತ್ರ ಉಂಟಾಗುವುದೆಂದು ಹೇಳುವರು. ಹೊಲೆಯರನ್ನು ಹಾರುವರನ್ನಾಗಿ ಮಾಡಲು ಮುಂದಾಗಲಿ. ಅಕ್ಕನೇನು ಹೇಳುವಳು?
ಹುಟ್ಟಿದ ಕೂಸಿಗೆ ಹೆಣ್ಣು ಗಂಡೆಂದು ಹೆಸರಿಡುವವರು ಆ ಕೂಸಿನ ಆತ್ಮ ಹೆಣ್ಣು ಗಂಡು ಯಾರು ಹೇಳಬಲ್ಲರು? ಎಲ್ಲಾ ಜೀವಕೋಟಿಯೊಳಗಿನ ತೇಜ ಒಂದೇ. ಆ ತೇಜಕ್ಕೆ ಲಿಂಗಕ್ಕೆ ಸೋಂಕಿಲ್ಲ, ಜಾತಿಯ ಕಟ್ಟೆ ಇಲ್ಲ ಕಾಣ ಚನ್ನಮಲ್ಲಿಕಾರ್ಜುನ. ಮಾನವರಲ್ಲಿ ಉತ್ತಮ ಕನಿಷ್ಠ ಎಂಬ ಎರಡೇ ಜಾತಿಗಳು. ಸದ್ಗುಣಿಗಳೇ ಶ್ರೇಷ್ಠ ಕುಲದವರು, ದುರ್ಗುಣಿಗಳೇ ಹೀನ ಕುಲದವರು. ಸತ್ಯವ ನುಡಿಯದ, ಸದಾಚಾರದಿಂದ ನಡೆಯದ, ಸದ್ಭಕ್ತಿಯ ಪಡೆದವರ ನೋಡಿ ನಮ್ಮ ಗುಹೇಶ್ವರ ನಗುವ ಕಾಣ ಚನ್ನಬಸವಣ್ಣ. ಅಪ್ಪಯ್ಯ, ಶಿವ ದೀಕ್ಷೆ ಹೊಂದಿದಲ್ಲಿ ಕುಲಭೇದವೆನಿಸದೆ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದು. ಏಕಪಂಕ್ತಿ ಬೋಧನ ನಡೆಯಬಹುದೇ? ಉಂಬಲ್ಲಿ ಉಡುವಲ್ಲಿ, ಕೊಂಬಲ್ಲಿ ಕೊಡುವಲ್ಲಿ, ಕುಲವ ನರಸುವ ಮಾದಿಗರಡೆಂಬೆನಯ್ಯ. ಆಚಾರವ ನೋಡಿ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದು. ಈ ಕ್ರಮವನ್ನರಿಯದವರ ನಡತಿ ಹೊಲತಿ ಮಡಿ ನೀರು ಮಿನ್ನಂತಾಯಿತು ಕೂಡಲ ಸಂಗಮ ದೇವ. ಬಸವಣ್ಣನ ಮಾತಿಗೆ ಪ್ರತಿಯಿಲ್ಲ. ಕುಲ ಜಾತಿಗಳನ್ನು ಅಳಿಸಿ ಬಿಡುವುದೇ ಇಂದಿನ ನಮ್ಮ ನಿರ್ಧಾರ. ಆ ನಿರ್ಧಾರವು ಮಾತಿನಿಂದ ಮುಗಿಯಕೊಡದು. ಪ್ರಭುಗಳೇ ಹಾಗೂ ಬಸವಾದಿ ಶರಣು ಪೊಂಗುವರು, ಕುಲದಿಂದ ಬ್ರಾಹ್ಮಣನಾದ ನಾನು ಶಿವ ದೀಕ್ಷೆ ಹೊಂದಿದ ಶಿವಶರಣ ಹರಳಯ್ಯನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಅಪ್ಪಣೆಯನ್ನು ಬೇಡಲು ಬಂದಿದ್ದೇನೆ. ಹರಳೇನವರೇ, ಇದಕ್ಕೆ ನಿಮ್ಮ ಒಪ್ಪಿಗೆ? ಶರಣರ ಒಪ್ಪಿಗೆ ನನ್ನ ಒಪ್ಪಿಗೆಯಾಗಿದೆ. ಹಾಗಾದರೆ ವಧುವರರನ್ನು ಬರಮಾಡಿ. ಪ್ರಭು ಸನ್ನಿಧಿಗೆ ವಂದಿಸುವೆವು. ಶುಭಮಸ್ತು. ಶರಣರ ಸಮೂಹಕ್ಕೆ ಮನಿವೆವು. ಅಪ್ಪ, ನೀನ್ಯಾರ ಮಗನು? ನಿನ್ನ ಹೆಸರೇನು? ನಾನು ಮಚ್ಚಿಗಾರ ಹರಳಯ್ಯನ ಮಗ. ನನ್ನ ಹೆಸರು ಶೀಲವಂತ ಪ್ರಭು. ನೀನ್ಯಾರ ಮಗಳಮ್ಮ? ನಿನ್ನ ಹೆಸರೇನು? ನಾನು ಮಧುವರಸ ಮಂತ್ರಿ ಮಗಳು, ಬ್ರಾಹ್ಮಣ ಕುಮಾರಿ. ನನ್ನ ಹೆಸರು ನೀಲ. ಮಕ್ಕಳೇ, ಅಸ್ಪೃಶ್ಯತೆ ಕಲಂಕವನ್ನು ದೂರ ಮಾಡಲು ಮುಂದಾಗಿರುವಿರಿ. ಆದರೆ ಈ ಕಾರ್ಯ ಮಾಡುವಲ್ಲಿ ಮುಂದೆ ಗಂಡಾಂತರ ಬಂದರೆ? ಪ್ರಭು, ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧರಾಗಿದ್ದೇವೆ ಪ್ರಭು. ಬಸವಣ್ಣನವರ ಹಾದಿಲಿ ನಡೆಯುವ ನಾವು ಯಾವುದಕ್ಕೂ ಅಂಜಲಾರೆವು. ನಿಮಗೆ ಮಂಗಳವಾಗಲಿ. ನಿಮ್ಮ ಮದುವೆಗೆ ಸೋನ್ಯ ಸಿಂಹಾಸನದ ಒಪ್ಪಿಗೆ ಇದೆ. ಈ ಮಂಗಲ ಕಾರ್ಯಕ್ಕೆ ಬಸವಣ್ಣನ ಬೆಂಬಲವಿದೆ. ಈ ವಿವಾಹವು ಕಲ್ಯಾಣದ ಕ್ರಾಂತಿಗೆ ಕಾರಣವಾಗುವುದು. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ. ಇದಕ್ಕೆ ಅಂಜುವರ್ಯಾರು, ಅಳಕುವರ್ಯಾರು? ಹುಟ್ಟಿದವರು ಸಾಯಲಿಕ್ಕೆ ಬೇಕು. ನಮ್ಮ ಕೂಡಲ ದೇವನು ಬರೆದ ಬರಹವನ್ನು ಹರಿಬ್ರಹ್ಮಾದಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ. ಮಕ್ಕಳೇ, ಸತ್ಯವನ್ನು ಹಿಂಬಾಲಿಸಿರಿ, ಅಸತ್ಯವನ್ನು ಎದುರಿಸಿರಿ. ಮಧುವರಸ ಹರಳಯ್ಯನವರೇ, ನೀವು ಈ ಮಂಗಲ ಕಾರ್ಯ ಮಾಡಿ ಕೀರ್ತಿಕಾಯರಾಗಿರಿ. ಸರಿ, ಅವರ ಮಗಳಾದ ವಿಲಮನನ್ನು ಆಯನ ಮೇಲೆ ಕಿಲೋಚನೆಗೆ ಕೊಟ್ಟಿರ್ತಾರೆ. ತೆಗೆದುಕೊಳ್ಳಿ ವಿಳಿ.
ಹಳೆ ನೀರು ಸಿಹಿಯರು ತಗೋಬ್ರಿ.
ಶೆಟ್ರ ಅನುಭವ ಮಂಟಪ ಸುದ್ದಿ ನಿಮಗೇನಾರ ಬಡದೈತೇನ್ರಿ? ಇಲ್ರಿ ಭಟ್ರ, ನಮಗೆ ಯಾವ ಸುದ್ದಿ ನೀವು ಬಿಡದಿಲ್ಲ, ಅದು ನಿಮಗ ಬಡದಿರ್ಲೇಬೇಕು. ಅಲ್ರಿ ಶೆಟ್ರ, ಈ ಸುದ್ದಿ ಕೇಳಿ ಇಡೀ ಕಲ್ಯಾಣ ಪಟ್ಟಣಕ್ಕೆ ದೇವ್ ಬಡ್ದಂಗಾಗೈತ್ರಿ, ದೇವ್ ಬಡ್ದಂಗಾಗೈತಿ. ಇಂದ ಆ ಹೊಲಿಯ ಹಾರೂರ್ದು ಲಗ್ನ ಅಂತ ನೋಡ್ರಿ, ಇಂದ ಹೊಲಿಯಾರ್ದು ಹಾರೂರ್ ಲಗ್ನ ಅಂತ. ಇದೇನ್ರಿಪ್ಪ ಮತ್ತ ಹೊಸ ಸುದ್ದಿ? ಹೊಸ ಸುದ್ದಿ ಅಂತ ಕೇಳ್ತೀರಿನ ಶೆಟ್ರ? ಈಗಂತೂ ಕಲ್ಯಾಣ ಪೂರ ಹೊಲಿಗೇರಿ ಆಗ್ಬಿಟ್ಟ ನೋಡ್ರಿ. ಅಂದ್ರ ಇಷ್ಟು ದಿನ ಅರ್ಧ ಮರ್ಧ ಆಗಿತ್ತಂತ ಮಾಡಿದ್ರಿನ ಶೆಟ್ರ? ಕುಲ ಜಾತಿ ಅನ್ನೋದು ಏನು ಉಳ್ದೈತಂತೀರಿ? ಏನು ಉಳ್ದೈತಂತೀರಿ? ಸನಾತನ ಧರ್ಮ ಅಂತೂ ಎಲ್ಲೋ ಹಾಳಾಗಿ ಹೋಗ್ಬಿಟ್ಟೈತಿ. ಹಗಲಿ ಸುಮ್ಮನೆ ಹಿಡ್ಕೊಂಡು ಅಡ್ಡಾಡಿರು ಸಿಗುದ ಇಲ್ಲ, ಹುಡುಕಾಡಕ್ ಸಿಗುದಿಲ್ರಿ. ಇನ್ನೂ ಏನಾಗ್ಬೇಕಂತೀರಿ? ಸಿಗುದಿಲ್ಲ ಅಂತೀರಿ ಅಲ್ಲ? ಏನ ಪಂಚ ಪಾಂಡವ್ರ ಹಂಗ ಒಬ್ಬಾಕಿನ 10 ಮಂದಿ ಮಾಡ್ಕೋಬೇಕಂತೀರಿ? ನಾವು ಒಬ್ಬಾಕಿನ 10 ಮಂದಿ ಮಾಡ್ಕೋಬೇಕಂತೀರಿ? ಭಟ್ರ ಹಂಗಾಗೋದಕ್ಕಿಂತಾನು ಭಟ್ರ ಹಂಗಾಗೋದಕ್ಕಿಂತಾನು ಒಬ್ಬಗ 10 ಮಂದಿ ಹೆಂಡ್ರಾದ್ರೂ ಬಾಳ ಪಾಡಕ್ಕೈತ್ರಿ ಭಟ್ರ, ಬಾಳ ಪಾಡಕ್ಕೈತಿ. ಅಂದ್ರ ನಾವು ಹೊಲಿಗೇರಿಗೆ ಹೋಗೋದು ತಪ್ಪತಂತೀರೇನು? ಅಲ್ರಿ ಹಂಗಲ್ರಿ, ಈಗ ಅನ್ನೋದರ ಏನಂತೀರ್ಪ ನೀವು? ಏನಾಗ್ಬೇಕಂತೀರಿ ಶೆಟ್ರ? ಆ ಮದುವರ್ಷ ಒಚ್ಚ ಕುಲ ಬ್ರಾಹ್ಮಣ ಹೌದಲ್ರು? ಕುಲಿಗೆಟ್ ಹೋಗ್ಬಿಟ್ಟ. ಯಾರು ಮಧುವರ್ಸ? ಹ್ಞೂನ್ರಿ, ಅವನ ಮದುವರ್ಷ ಆ ಬಸವಣ್ಣನ ಬೆನ್ನ ಹತ್ತಿ ಹೊಲಿಗೇರಿ ಹೊಕ್ಕಬಿಟ್ಟ. ಹೋಲ್ ಬಿಡ್ರಿ ಭಟ್ರ, ಅಷ್ಟ್ಯಾಕ್ ಹೊಟ್ಯಾಗ ಖಾರ ಕಲಿಸಿಕೊಂಡಂಗ ಮಾಡಾಕತ್ತೀರಿ. ಅಷ್ಟರ ಮಟ್ಟಿಗೆ ಹೋದ್ರ ಯಾರು ಬ್ಯಾಡಂತಾರು? ಹಿಂದಕ್ಕ ನಾವು ನೀವು ಕೂಡ ಹೋಗಿರ್ಕಿಲ್ಲ ಭಟ್ರ? ಹೊಲಿಗೇರಿ ಹೆಣ್ಣಂದ್ರ ಭಟ್ರ, ಹೊಲಿಗೇರಿ ಹೆಣ್ಣಂದ್ರ ಗುಲಾಬಿ ಹೂ ಇದ್ದಂಗ್ರಿ ಭಟ್ರ, ಗುಲಾಬಿ ಹೂ ಇದ್ದಂಗ. ಶೆಟ್ರ, ನಾವು ಹಾಂಗ ಹೋಗಿದ್ರ ನಾವರ ಎಲ್ಲಿ ಬ್ಯಾಡ ಅಂತಿದ್ದೀವ್ರಿ? ಅಲ್ರಿ, ಆ ಮದುವರ್ಷ ಆ ಹೊಲಿಯಾರ ಹರಳ್ಯಾನ ಮಗ್ಗ ತನ್ನ ಮಗಳು ಕೊಟ್ಟ ಮದ್ವಿ ಮಾಡಾಕತ್ತಾನಂತ್ರಿ, ಶೆಟ್ರ ತೀರಾ ಇಷ್ಟು ಕುಲ್ಗಾಡುದ್ರಿ? ಅಯ್ಯೋ, ಇದೇನ್ರಿಪ್ಪ ಮತ್ತ ನೀತಿ ಕೆಟ್ಟ ಸುದ್ದಿ? ಶೆಟ್ರ, ನೀತಿ ಕೆಟ್ಟ ಸುದ್ದಿ ಅಲ್ಲಿದ, ಕೆಟ್ಟ ಸುದ್ದಿ, ಈ ಕಲ್ಯಾಣ ಕೆಟ್ಟ ಸುದ್ದಿ. ಅಯ್ಯೋ, ನೀಲ ಮನಶೀಲವಂತ ಕೆಟ್ಟ ಸುದ್ದಿ. ಅಯ್ಯೋ, ಏನು ಭಟ್ರ? ಕಲ್ಯಾಣದಾಗ ಯಾರು ಹೇಳವ್ರು ಕೇಳವ್ರು ಎಲ್ಲರೂ ಹೋದಂಗ ಕಾಣ್ತತ್ರಿ. ನಾವಾಗಲೇ ಹೊಲಿಗೇರಿ ಹೊಕ್ರ ಈ ಮಂದಿ ಏನ್ ಮಾತಾಡ್ತಾರ? ಏನ್ ಮಾತಾಡ್ತಾರಪ್ಪ ಮತ್ತ? ಇದೆಲ್ಲ ನಿಮ್ಮ ಬಸವಣ್ಣ ಶರಣರು ಅದಾರಲ್ಲ ಅವ್ರ ಕಾರಸ್ಥಾನ. ಭಟ್ರ ಹೇಳ್ರಿ ಶೆಟ್ರ. ಹವ್ಯಾಂಗ ನಾವು ಬಸವನಕ್ಕನ್ರಿ ಹೊಲಿಗೇರಿ ಕೂಡಿ ಬಿಟ್ಟನವ. ನಾವು ಹೇಳಿ ಕೇಳಿ ಶೀಲವಂತರು ಬಣಿಜ್ಗೆರು ಅಲ್ಲದೆ ಶುದ್ಧ ವೀರ ಶೈವರು. ಆ ಬಸವಣ್ಣ ಅದಾನಲ್ರಿ ಭಟ್ರ, ಹೇಳ್ರಿ ಶೆಟ್ರ. ಮೊನ್ನೆ ಲಿಂಗ ಕಟ್ಕೊಂಡನ್ರಿ ನಮ್ಮ ಹುಟ್ಟಾವಳಿಲೆ. ಅದಿರ್ಲಿ ಶೆಟ್ರ, ಈಗ ಅನುಭವ ಮಂಟಪದಾಗ ಆ ನಿಮ್ಮ ಬಸವಣ್ಣ ಶರಣ ಅದಾರಲ್ಲ ಅವ್ರೆಲ್ಲ ಕೂಡಿ ಹೊಲಿ ಹಾರೋರ್ ಲಗ್ನ ಮಾಡಿಬಿಟ್ರಂತ್ರಿ. ಭಟ್ರ ಮಾಡಿಬಿಟ್ರು ಬೇಷಾತ್ ಬಿಡ್ರಿ, ಬೇಷಾತ್.
ಹೊಲಿಗೇರಿ ಹಾದ್ಯಾರ ಸರಳ ತನಬಾರ್ದ ನಮಗೂ. ಶೆಟ್ರ ಈ ಸುದ್ದಿನ ನಮ್ಮ ದೊರೆ ಕಿವಿಗೆ ಮುಟ್ಟಿಸಿ ಶೆಟ್ರ ಆ ಪಾಕಂಡಿ ಬಸವಣ್ಣಗ ತಾಕ ಶಾಸನ ಮಾಡ್ಸಬೇಕ್ರಿ. ದೊರೆಗಳು ನಮ್ಮ ಮಾತು ಕೇಳಬೇಕಷ್ಟೇ. ಶೆಟ್ರ ಅವ್ರ ಸೇರ್ ನಮ್ಮ ಮಾತು ಕೇಳ್ದಿದ್ರ ಅವ್ರ ವಿರುದ್ಧವಾಗಿ ಬಾಂಡಾಯ ಓಡ್ಬೇಕ್ರಿ, ಬಾಂಡಾಯ ಓಡ್ಬೇಕ. ಭಟ್ರ ಇಲ್ದಿದ್ರೆ ಕಲ್ಯಾಣ ಕೈ ಮುಗಿಬೇಕಾಕೈತ್ರಿ, ಕೈ ಮುಗಿಬೇಕಾಕತ್ತೆ. ಶೆಟ್ರ ಏನಾರ ಮಾಡಿ ಆ ಬಸವಣ್ಣನ್ನ ಆ ಮಂತ್ರಿ ಪಾಠದಿಂದ ಕೆಳಗಿಳಿಸಬೇಕ್ರಿ, ಕೆಳಗಿಳಿಸಬೇಕ. ಭಟ್ರ ಅಷ್ಟು ಮಾಡದಿದ್ರ ನಾವು ಹೊಲ್ಯಾರ ಕೂಡ ಬೀಗತನ ಮಾಡ್ಬೇಕಾಗ್ತದ ರೀ, ಹೊಲ್ಯಾರ ಕೂಡ ಬೀಗತನ ಮಾಡ್ಬೇಕಾಗ್ತದ. ಅಯ್ಯೋ ಅಯ್ಯೋ ಶೆಟ್ರ ಆ ಬಸವಣ್ಣ ಈ ಕುಲಜಾತಿ ಕಡ್ಸು ನಡ್ಸಿ ದಂಧೆಗ ನಡ್ಸ್ಯಾನ್ರಿ, ಈ ಕುಲಜಾತಿ ಕಡ್ಸು ದಂಧೆಗ ನಡ್ಸ್ಯಾನ. ಮತ್ತ ಅವನ ಚಾಲುಕ್ ಸಿಂಹಾಸನ ಮ್ಯಾಗ ಕುಂಡ್ರಬೇಕಂತ ಮಾಡ್ಯಾನ. ಮತ್ರಿ ಅದಕ್ಕಂತ ತುಂಡು ಜಂಗಮರ ಸೈನ್ಯಾಸದ ಕೂಡಿಸಿಟ್ಟಾನಂತ್ರಿ. ಅಯ್ಯೋ ಶೆಟ್ರ ಲಕ್ಷಾಪತಿ ಜನರಿಗೆ ಅನ್ನ ಹಾಕಕತ್ತಾನಂತ. ಶೆಟ್ರ ಆ ಅನುಭವ ಮಂಟಪದಾಗ ಇರೋರು ಯಾರಂದ್ರಿ? ಯಾರಪ್ಪ? ಒಟ್ಟೂರು ಹೊಲ್ಯಾರ. ಭಟ್ರ ಈ ಸುದ್ದಿ ನಮ್ಮ ಮಂಚನ ಮಂತ್ರಿಗಳ ಕಿವಿಗೆ ಬಿದ್ದಂಗೆ ಕಾಣೋದಿಲ್ಲ ಬಿಡ್ರಿ. ಬೇತ್ರರ ಅವ್ರ ಮಾಡುವಂಗದಾರ್ರಿ, ಅವ್ರ ಆಟನೂ ಟುಸ್ಸ ಆಗೈತಿ. ಆ ಬಸವಣ್ಣ ನಮ್ಮ ದೊರೆ ಕಿವಿನೂ ತಿರುವೆ ಬಿಟ್ಟಾನ. ಅವ ನಮ್ಮ ದೊರೆ ಬಸವಣ್ಣ ಹೇಳ್ದಂಗನ ಕೇಳ್ತಾನು. ಇದೇನ್ರಿ ಭಟ್ರ ಕಲ್ಯಾಣ ಕೇಡಗಾಲ ಬಂದಂಗೆ ಕಾಣಾಕತ್ರಿ, ಕೇಡಗಾಲ ಬಂದಂಗೆ ಕಾಣಾಕತ್ತಿ. ಏನೇ ಇರ್ಲಿ ಪೆದರ್ಸ್ರ ಈ ಸುದ್ದಿನ ದೊರೆಗಳ ಕಿವಿಗೆ ಮುಟ್ಸೋಣ. ಮಾಡು ಪ್ರಯತ್ನ ಮಾಡೋದ್ರಿ. ಮಾಡೋ ಪ್ರಯತ್ನ ಅಂತೂ ಮಾಡೋಣ. ಹ್ಞೂ ಆಗದಿದ್ರ ಏನ್ ಮಾಡ್ಬೇಕಂತೀರಿಪ್ಪ? ಇಡೀ ಕಲ್ಯಾಣ ಪಟ್ಟಣಕ್ಕ ಬೆಂಕಿ ಹಚ್ಚಿ ಬಿಡೋದ್ರಿ. ಧರ್ಮ ಭ್ರಷ್ಟಾಗಿ ಬಾಳೋದಕ್ಕಿಂತ ಇಡೀ ಕಲ್ಯಾಣ ಪಟ್ಟಣಕ್ಕ ಬೆಂಕಿ ಹಚ್ಚಿ ಬಿಡೋಣ. ಅಂದ್ರ ಅದೇ ಬೆಂಕಿಯಾಗ ಇಬ್ರು ಕೂಡಿ ಬಿದ್ದ ಸತ್ ಹೋಗೋಣ ಅಂತೀರಿ ಏನ್ರಿಪ್ಪ? ಸತ್ ಹೋಗೋಣ ಏನಂತೀರಿ? ನೋಡ್ರಿ ನೋಡ್ರಿ ಶೆಟ್ರ, ಖಾಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಸದ್ಯ ನಮ್ಮ ಮಂಚಣ್ಣವ್ರನ್ನ ದೊರೆ ಬಳಿ ಕರ್ಕೊಂಡು ಹೋಗಿ ಆ ಮದುವರ್ಷದ ಹರಳಿಗೆ ಶಿಕ್ಷಾ ವಿಧಿಸ್ರಿ ಅಂತೇಳಿ ಅರಿಕೆ ಮಾಡೋಣ. ನಡ್ರಿ 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 ನಡ್ರಿ. ಅಷ್ಟು ಮಾಡದಿದ್ರ ಭಟ್ರ, ಅಷ್ಟು ಮಾಡದಿದ್ರ ನಮ್ಮ ನಿಮ್ಮ ವ್ಯಾಪಾರ ಹೊಲಿಗೇರಿಯಾಗ ಬಂದ್ ಆಗ್ತತಿ. ಅಷ್ಟು ಮಾಡಿಬಿಡು ನಡ್ರಿ. ನಡ್ರಿಪ್ಪ ನಡ್ರಿ.